ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡೈಲಿ ಅಡುಗೆ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಡಿಫ್ರೆಂಟಾಗಿ ತುಂಬ ಈಸಿಯಾಗಿ ಪಾಲಕ್ ಚಿಕನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಬ್ಯಾಚುಲರ್ಸ್ ಕೂಡ ಮಾಡ್ಬೋದು, ಈಸಿಯಾಗೇ ಇರುತ್ತೆ. ಸೊ ಆಮೇಲೆ ಕ್ವಿಕ್ಕಾಗಿ ಕೂಡ ಮಾಡ್ಬೋದು, ಯಾರಾದರೂ ಅಷ್ಟೇ ಒಂದು ಹಾಫ್ ಆನ್ ಅವರಲ್ಲಿ ಪಾಲಕ್ ಚಿಕನ್ನು ರೆಡಿ ಮಾಡ್ಕೊಬೋದು. ಸೊ ಹೇಗೆ ಮಾಡೋದು ಅಂದರೆ, ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕಿ ಒಂದು 5ರಿಂದ 10 ನಿಮಿಷ ಅದನ್ನು ಕುದಿಸ್ಕೊಳ್ಳಿ. ಒಂದು 10 ಮಿನಿಟ್ಸ್ ಆಗಿದ ತಕ್ಷಣ ಅದು ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಸೊ ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಪಾಲಕ್ ಸೊಪ್ಪು ಅದ್ರ ಜೊತೆಗೆ ಒಂದು 3ರಿಂದ 4 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಅಷ್ಟಾದಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಆನಿಯನ್ನು, ಚಕ್ಕೆ, ಲವಂಗ, ಸ್ವಲ್ಪ ಸಾಲ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಅಂತಂದರೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಸ್ವಲ್ಪ ಬಾಡಬೇಕು ಆನಿಯನ್ನು, ಇಲ್ಲ ಅಂತಂದರೆ ಅದು ತಿನ್ನೋಕ್ಕೆ ಕೂಡ ಚೆನ್ನಾಗಿರಲ್ಲ, ಟೇಸ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಒಂದು 5 ನಿಮಿಷ 7 ನಿಮಿಷ ಆದಮೇಲೆ ಚೆನ್ನಾಗಿ ಅದು ಬ್ರೌನ್ ಕಲರಿಗೆ ಬರುತ್ತೆ. ಅದಷ್ಟು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀರಲ್ಲ, ಒಂದು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಫ್ರೈ ಆಗಿ ಬ್ರೌನ್ ಕಲರಿಗೆ ಬಂದ ಮೇಲೆ ಆ ಪೇಸ್ಟೆಲ್ಲ ಆನಿಯನಿಗೆ ಚೆನ್ನಾಗಿ ಹಿಡ್ಕೋಬೇಕು, ಮಿಕ್ಸ್ ಆಗಿರಬೇಕು. ಅದಷ್ಟು ಆದಮೇಲೆ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, ಆಮೇಲೆ ಚಿಲ್ಲಿ ಪೌಡರು, ಖಾರ ಎಲ್ಲ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು, ಚಿಲ್ಲಿ ಪೌಡರು, ಧನಿಯಾ ಪುಡಿ, ಆಮೇಲೆ MTR ಅವರ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆನಿಯನ್ಗೆ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ಅದಷ್ಟು ಆದಮೇಲೆ ಡ್ರೈ ಆಗ್ತಾ ಬರುತ್ತೆ. ಡ್ರೈ ಆದಮೇಲೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಟೊಮೆಟೊ ಹಾಕ್ಕೊಳ್ಳಿ. ಆ ಟೊಮೆಟೊನು ಫ್ರೈ ಮಾಡಿದಾಗ ಸ್ವಲ್ಪ ಆಯಿಲ್ ಬಿಟ್ಕೊಳ್ತಾ ಬರುತ್ತೆ, ಅದು ಚೆನ್ನಾಗಿ ಆ ಥರ ಆಯಿಲ್ ಬಿಟ್ಕೊಂಡ್ರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಅಂತ ಅರ್ಥ. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಷ್ಟು ಮಿಕ್ಸ್ ಆದಮೇಲೆ ಚಿಕನ್ನ ಒಂದು 2ರಿಂದ 3 ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರಿ. ಆ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕ್ಕೊಂಡು ಈ ಆನಿಯನ್, ಟೊಮೆಟೊ ಏನು ಮಸಾಲೆ ಐಟಮ್ಸ್ ಇದೆ ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅದು ಹಾಕಿದ ತಕ್ಷಣ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಇಲ್ಲ ಅಂತಂದರೆ ಅದು ನಾವು ಬಿಸಿಗಿಟ್ಟಿರೋದ್ರಿಂದ ಡ್ರೈ ಆಗ್ತಾ ಬರುತ್ತೆ ಅದು. ಸೊ ಆ ಥರ ಆಗಬಾರ್ದು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಹಾಗೆ ಮುಚ್ಚಿಬಿಟ್ಟು ಅದನ್ನು ಒಂದು 5ರಿಂದ 10 ನಿಮಿಷ ಹಾಗೆ ಅದು ಬೇಯಕ್ಕೆ ಅಂತ ಬಿಡಿ, ಚೆನ್ನಾಗಿ ಮುಚ್ಚಿಬಿಟ್ಟು. ಪಾಲಕ್ ಚಿಕನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು. ಸೊ ಹಾಗಾಗಿ ಇದನ್ನು ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ಸುಮ್ಮನೆ ಹಾಗೆ ಸೊಪ್ಪು ಸಾರು ಮಾಡಿಕೊಡ್ತೀನಿ ಹಾಗೆ ಹೀಗೆ ಅಂತ ಜಾಸ್ತಿ ಇಷ್ಟಪಡಲ್ಲ. ಸೊ ಈ ರೀತಿ ವೆರೈಟಿ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ, ಅದಕ್ಕೋಸ್ಕರ. ಆಮೇಲೆ ನೋಡಿ ಅದು ಯಾವ ರೀತಿ ಕುದೀತಾ ಇದೆ ನೋಡಿ, ನೀವೇ ನೋಡ್ತಿದ್ದೀರಲ್ಲ, ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈ ರೀತಿ ಬಾಯ್ಲ್ ಆಗಬೇಕು, ನಿಮಗೆ ಗೊತ್ತಾಗುತ್ತಲ್ಲ ಬೆಂದಿದೆ ಯಾವ ರೀತಿ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಜಾರಲ್ಲಿ ಏನು ರುಬ್ಕೊಂಡಿರ್ತೀರ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಇನ್ನೂ ಸ್ವಲ್ಪ ಗ್ರೀನ್ ಕಲರ್ ಬೇಕು ಅಂತಂದರೆ ಪಾಲಕ್ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅಷ್ಟೇ, ಇನ್ನೇನಿಲ್ಲ. ಜಾಸ್ತಿ ಹಾಕ್ಕೊಂಬಿಟ್ಟು ಅದನ್ನು ರುಬ್ಕೊಂಡ್ರೆ, ಬೇಯಿಸ್ಬಿಟ್ಟು ರುಬ್ಕೊಂಡ್ರೆ ಆಯಿತು, ಗ್ರೀನ್ ಬರುತ್ತೆ ಕಲರು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಅದು ಹಸಿ ಸ್ಮೆಲ್ ಹೋಗಬೇಕು ಅಂತಂದರೆ ನೀವು ಆ ಪೇಸ್ಟನ್ನು ಹಾಕಿದ ಮೇಲೆ 5ರಿಂದ 10 ನಿಮಿಷ, ಮತ್ತು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಅದ್ರ ಜೊತೆಗೆ ಕಸೂರಿ ಮೇಥಿ ಕೂಡ ಹಾಕ್ಕೊಳ್ಳಿ. ಕಸೂರಿ ಮೇಥಿ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದು ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ಸೊ ಈ ಪಾಲಕ್ ಚಿಕನ್ನು ನೀವು ಚಪಾತಿ, ರೊಟ್ಟಿ, ಆಮೇಲೆ ಅನ್ನದ ಜೊತೆಗೆ ಸೈಡ್ ಡಿಶ್ಶು, ಸೊ ಎಲ್ಲ ಥರನೂ ಯೂಸ್ ಮಾಡ್ಬೋದು ನೀವು. ಈ ರೊಟ್ಟಿ ಮಾಡಿದಾಗ ಸ್ವಲ್ಪ ಗ್ರೇವಿನೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ, ಅದಕ್ಕೂ ಚೆನ್ನಾಗಾಗುತ್ತೆ. ಅನ್ನದ ಜೊತೆಗೂ ತಿನ್ಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಪಾಲಕ್ ಚಿಕನ್ ರೆಸಿಪಿ ಇವತ್ತು ಮಾಡಿದ್ದೀನಿ. ಇದು ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಾಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.
ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಪಾಲಕ್ ಚಿಕನ್ ಹೇಗಾಗಿದೆ ಅಂತ ಹೇಳಿಬಿಟ್ಟು ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.